ರೇಣುಕಾ ಸೌಮ್ಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ವಾಸವನ್ನ ಅನುಭವಿಸೋಕೆ ಶುರು ಮಾಡಿ 12 ದಿನಗಳು ಕಳೀತಾ ಬರ್ತಾ ಇದೆ. ಆಲ್ರೆಡಿ ಅವರ ಕುಟುಂಬಸ್ಥರು ಕೂಡ ಬಂದು ಭೇಟಿಯನ್ನ ಮಾಡ್ಕೊಂಡು ಹೋದ್ರು. ಆಗಿನಿಂದ ಸ್ವಲ್ಪ ಪರವಾಗಿಲ್ಲ ದರ್ಶನ್ ಅವರು. ನಿತ್ಯವೂ ದರ್ಶನ್ ಅವ್ರನ್ನ ಕುಟುಂಬಸ್ಥರು ಭೇಟಿ ಮಾಡ್ತಾ ಇದ್ದಾರೆ, ಆಪ್ತರು ಕೂಡ ಬಂದು ಹೋಗ್ತಾ ಇದ್ದಾರೆ. ನೆನೆ ಇದೆಲ್ಲದರ ನಡುವಲ್ಲಿ ಓರ್ವ ಮಹಿಳೆ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಜೈಲಲ್ಲಿ. ಯಾರಿದು ಮಹಿಳೆ? ದರ್ಶನ್ನನ್ನ ಆಕೆ ಭೇಟಿ ಮಾಡಿದ್ ಯಾಕೆ? ಭೇಟಿ ಹಿಂದಿನ ರಹಸ್ಯ ಏನು? ಯಾರೀಕೆ? ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯಾರೀಕೆ ಅಂತ. ಇಲ್ಲಿ ತನಕ ದರ್ಶನ್ ಅವರ ಧರ್ಮಪತ್ನಿ ಮತ್ತು ಅವರ ಮಗ ವಿನೇಶ್, ಹಾಗೆ ಅವರ ತಾಯಿ ಜೊತೆಗೆ ಸಹೋದರ ಎಲ್ಲರೂ ಕೂಡ ಭೇಟಿಯಾಗಿ ಬಂದ್ರು. ಧೈರ್ಯವಾದ ಮಾತುಗಳನ್ನು ಹೇಳ್ತಾ ಇದ್ರು. ಸಾಧ್ಯ ಆದಾಗೆಲ್ಲ ಅಡ್ವೊಕೇಟ್ ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಬಟ್ ಇದೀಗ ಈ ಸಮತಾ ಅನ್ನೋ ಹೆಣ್ಣು ಮಗಳು ನೆನ್ನೆ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾಳೆ. ಯಾರಿಕೆ ಸಮತಾ? ನೋಡ್ತಾ ಹೋಗೋಣ. ಜೈಲಲ್ಲಿ ಸಮತಾ ಎಂಬಂತಹ ಹೆಸರನ್ನ ಉಲ್ಲೇಖಿಸಿ ದರ್ಶನ್ ಭೇಟಿಯಾಗಿದೆ. ಒಬ್ಬ ಹೆಣ್ಣು ಮಗಳು ಭೇಟಿ ಮಾಡಿದ್ದಾಳೆ. ಈ ಸಮತಾ ಯಾರಪ್ಪ ಅಂತ ಹೇಳಿದ್ರೆ ಪವಿತ್ರ ಗೌಡಳ ಆಪ್ತ ಗೆಳತಿ, ಕ್ಲೋಸ್ ಫ್ರೆಂಡ್. ಈ ಸಮತಾ ಪವಿತ್ರ ಗೌಡಳ ಫ್ರೆಂಡು. ಒಂದೇ ಆತ್ಮ ಎರಡು ದೇಹದಂತೆ ಇವರಿಬ್ರು, ಅಂದ್ರೆ ಕುಚುಕುಗಳು, ಪವಿತ್ರ ಗೌಡ ಮತ್ತು ಈ ಸಮತಾ. ಬಟ್ ಈಕೆ ಬಂದು ಪವಿತ್ರ ಗೌಡನ ಭೇಟಿಯಾಗಿದ್ರೆ ಫೈನ್, ದರ್ಶನ್ರನ್ ಯಾಕೆ ಭೇಟಿಯಾದ್ಲು? ಇದಕ್ಕೀಗ ವಿಜಯಲಕ್ಷ್ಮಿ ಕುಟುಂಬ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ನಾವು ನೋಡಿದ್ರೆ ಇಷ್ಟೆಲ್ಲ ರಂಪಾಟ ಆದ್ಮೇಲೆ ಇವ್ರ ಕೈಕಾಲು ಹಿಡಿದು ವಕೀಲರನ್ನ ಭೇಟಿ ಮಾಡಿ ಬಿಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಈಕೆ ಯಾಕೆ ಹೋಗಿ ಭೇಟಿ ಮಾಡ್ಬೇಕಿತ್ತು? ಯಾರೀಕೆ? ಏನ್ ಸಂಬಂಧ? ಅವರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬದ ಕಲಹ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನೋ ಹೊತ್ತಿನಲ್ಲಿ ಈಕೆ ಜೈಲಿಗೆ ಹೋಗಿದ್ದು ಯಾಕೆ ಮತ್ತು ದರ್ಶನ್ರನ್ನ ಭೇಟಿ ಮಾಡಿದ್ ಯಾಕೆ? ಪವಿತ್ರ ಗೌಡ ಗೆಳತಿಯಾಗಿದ್ರೆ ಆಕೆಂತಾನೆ ನೋಡಕ್ ಹೋಗ್ಬೇಕಿತ್ತು. ದರ್ಶನ್ರನ್ನ ಯಾಕೆ ಭೇಟಿ ಆದ್ಲು? ಏನ್ ಮಾತಾಡಿದಾಳೆ? ಏನ್ ಚರ್ಚೆ ಆಯ್ತು? ಈಕೆಯ ಎಂಟ್ರಿಯಿಂದ ನಟ ಧನ್ವೀರ್ ಭೇಟಿ ಮಾಡೋಕೆ ಅವಕಾಶ ಸಿಕ್ಕಿಲ್ಲ. ನಟ ಧನ್ವೀರ್ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು. ಯಾಕೆ ಅವ್ರಿಗೆ ಸಾಕಾಗಿಲ್ಲ ಅಂದ್ರೆ ವಾರದಲ್ಲಿ 2 ದಿನ ಅವಕಾಶ ಕೊಡೋದು ಯಾರನ್ನಾದ್ರೂ ಭೇಟಿ ಮಾಡ್ಲಿಕ್ಕೆ ಕುಟುಂಬಸ್ಥರನ್ನ ಜೈಲಿನಲ್ಲಿ ವಿಚಾರಣಾ ದಿನ ಖೈದಿಗೆ. ಆ 2ರಲ್ಲಿ ಮೊನ್ನೆ ಅವ್ರ ಕುಟುಂಬಸ್ಥರು ಬಂದು ಭೇಟಿ ಮಾಡ್ಕೊಂಡು ಹೋದ್ರು. ಯಾರು? ದರ್ಶನ್ ಅವರ ತಾಯಿ, ತಮ್ಮ, ಜೊತೆಗೆ ಅವರ ಹೆಂಡತಿ, ಮಗ. ಇನ್ನೊಂದಿತ್ತು ಅವಕಾಶ, ಅದು ಧನ್ವೀರ್ ಅವರು ಹೋಗ್ಲಿಕ್ಕೆ ಅಂತ ನೋಡ್ತಾ ಇದ್ರು. ಬಟ್ ಅಷ್ಟೊತ್ತಿಗೆ ಈ ಸಮತಾ ಅನ್ನೋ ಹೆಣ್ಮಗಳೇನಿದ್ದಾಳೆ ಈಕೆ ಹೋಗಿ ಭೇಟಿ ಮಾಡ್ಕೊಂಡು ಇರೋ ಅವಕಾಶವನ್ನ ಕ್ಲೋಸ್ ಮಾಡಿದಾಳೆ. ಯಾರೀಕೆ?